61ನೇ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಆದರೆ ಈ ಒಂದು ಸಂಭ್ರಮದ ನಡುವೆ ಸಾಕಷ್ಟು ವಿವಾದ ಗೊಂದಲಗಳು ಕೂಡ ಉಂಟಾಯಿತು. ಪ್ರಮುಖವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಾ ಇರೋ ಮಂದಗತಿಯ ಕಾಮಗಾರಿ ಅಲ್ಲದೆ ವಾಣಿಜ್ಯ ಮಂಡಳಿಯ ಹತ್ರ ಪುತ್ಥಳಿಯನ್ನ ನಿಲ್ಲಿಸಲೇಬೇಕು ಅಂತ ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರದೇ ಇದ್ದಾಗ ಅಭಿಮಾನಿಗಳು ಸಾಕಷ್ಟು ರೊಚ್ಚಿಗೆದ್ರು. ಈ ಸಂದರ್ಭದಲ್ಲಿ ಲಾಠಿ ಪ್ರಹಾರಗಳು ಕೂಡ ನಡೆದವು. ಹಾಗಾದ್ರೆ ಪುತ್ಥಳಿಗೆ ಯಾಕೆ ಮೀನಾಮೇಷ? ಇದೇ ವಿಷಯದ ಬಗ್ಗೆ ಇವತ್ತಿನ ದುನಿಯಾ ಚರ್ಚೆ ನಡೆಸುತ್ತೆ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ನಿನ್ನೆ ಸಂಭ್ರಮ ಸಡಗರದಿಂದ ವಿಷ್ಣುವರ್ಧನ್ ಅವರ 61ನೇ ಜನ್ಮದಿನವನ್ನ ಎಲ್ಲರೂ ಆಚರಿಸಿದ್ರು. ವಿಷ್ಣುವರ್ಧನ್ ಇಲ್ಲದೇ ಇದ್ರೂ ಕೂಡ ಅವರು ನಮ್ಮ ಮಧ್ಯೆನೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋದು ಅಭಿಮಾನಿಗಳ ಒಂದು ಆಶಯ. ಹಾಗಾದ್ರೆ ನಿನ್ನೆ ಏನೆಲ್ಲ ನಡೀತು ಈ ವರದಿ ನೋಡಿ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 61ನೇ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ವಿಷ್ಣು ಸಮಾಧಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದರು. ಭಾರತಿ ವಿಷ್ಣುವರ್ಧನ್, ಅನಿರುದ್ಧ್ ಸಹ ವಿಷ್ಣು ಸಮಾಧಿಗೆ ಪೂಜೆ ಸಲ್ಲಿಸಿದರು. ಫಿಲ್ಮ್ ಚೇಂಬರ್ ಮುಂದೆ ವಿಷ್ಣು ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಲು ಅವಕಾಶ ನೀಡುವಂತೆ ಅಭಿಮಾನಿಗಳು ಒತ್ತಾಯಿಸಿದರು. ಪ್ರತಿಮೆ ಅನಾವರಣಕ್ಕೆ ಅವಕಾಶ ನೀಡದ ಫಿಲ್ಮ್ ಚೇಂಬರ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅಭಿಮಾನಿಗಳ ಗುಂಪು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಬೇಕಾಯಿತು. ಭಾರಿ ಚೆನ್ನಾಗಿದೆ ಅಲ್ಲ, ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಹಾಗೆಯೇ ವಾಣಿಜ್ಯ ಮಂಡಳಿಯಲ್ಲಿ ರಾಜ್ಕುಮಾರ್ ಅವರ ಪುತ್ಥಳಿ ಪಕ್ಕ ನಮ್ಮ ವಿಷ್ಣು ಅವ್ರದ್ದು ಒಂದು ಪುತ್ಥಳಿ ಓಪನ್ ಆಗಬೇಕು. ಹಾಗೆ ಇಲ್ಲೂ ಕೂಡ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು. ಇದೆಲ್ಲ ಯಾವುದೇ ತೊಂದರೆ ಆಗದೆ ಸಸೂತ್ರವಾಗಿ ಚೆನ್ನಾಗಿ ನಡೆದು ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅವ್ರು ಯಾವಾಗಲೂ ಈ ದಿನ ಅಭಿಮಾನಿಗಳಿಗೋಸ್ಕರನೇ ಮೀಸಲಾಗಿರ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನ ದಿನ ಅಭಿಮಾನಿಗಳಿಗೋಸ್ಕರನೇ ನಾವು ಒಂದೇ ಹೇಳಿದೆ, ಪ್ರೀತಿ ಇರೋ ಜಾಗದಲ್ಲಿ ಇಷ್ಟಪಡೋ ನಮ್ಮ ಯಜಮಾನರು, ಪ್ರೀತಿ ಇಲ್ಲದೇ ಇರೋ ಜಾಗದಲ್ಲಿ ಅವ್ರು ಯಾವತ್ತೂ ಇಷ್ಟಪಡ್ತಾ ಇರಲಿಲ್ಲ, ಅವ್ರು ಪಡೋರು ಅಲ್ಲ. ಹಾಗಾಗಿ ಅವ್ರ ಪರವಾಗಿ ನಾನು ಹೇಳಬೇಕು, ನಮ್ಮ ಯಜಮಾನರ ಪರವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನನಗಿಷ್ಟ ಇಲ್ಲ. ಲಾಠಿ ಪ್ರಹಾರದ ಬಳಿಕವೂ ಅಭಿಮಾನಿಗಳು ಫಿಲ್ಮ್ ಚೇಂಬರ್ ಎದುರು ಪ್ರತಿಭಟನೆಗೆ ಕೂತರು. ಸೆಪ್ಟೆಂಬರ್ 24ಕ್ಕೆ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಭರವಸೆ ನೀಡಿದ ನಂತರ ಅಭಿಮಾನಿಗಳು ಅಲ್ಲಿಂದ ವಾಪಸ್ ಆದರು. ಈ ಮಧ್ಯೆ ವಿಷ್ಣು ಸಮಾಧಿಗೆ ಚಿತ್ರರಂಗದ ಗಣ್ಯರು ಸಹ ಆಗಮಿಸಿ ಪೂಜೆ ಸಲ್ಲಿಸಿದರು. ಅಭಿಮಾನಿಗಳು ಹುಟ್ಟುಹಬ್ಬ ಅಂತ ನಮ್ಮ ಅಣ್ಣ ಹೇಳೋರು. ಅವ್ರು ಶಾಂತಿ ಪ್ರಿಯರು. ಈ ದಿನ ಒಂದಿನ ಬೆಳಿಗ್ಗೆ ರಾತ್ರಿ ಕೇಕ್ ಕಟ್ ಮಾಡ್ಕೊಂಡು ಬೆಳಿಗ್ಗೆಯಿಂದ ಜೊತೆ ಅಭಿಮಾನಿಗಳ ಜೊತೆ ಅವ್ರ ಜೊತೆ ಸಂತೋಷವಾಗಿ ಕೇಕ್ ಕಟ್ ಮಾಡ್ಕೊಂಡು ಅವ್ರ ಜೊತೆ ಹಣ್ಣು ಹಂಪಲು ಕೊಟ್ಕೊಂಡು ಎಲ್ಲ ಇವತ್ತಿನ ದಿನ ಫುಲ್ ಅವಡೆ ಅಭಿಮಾನಿಗಳಿದೆ. ಇವತ್ತು ಯಾವತ್ತೂ ಅವರಿಲ್ಲ, ನಮ್ಮ ಮನಸ್ಸಿಗೆ ಬಂದಿಲ್ಲ, ಸದಾ ನಮ್ಮೊಂದಿಗಿದ್ದಾರೆ, ಯಾವ ನಮ್ಮ ಜೊತೆಲಿ ಇರ್ತಾರೆ. ವಿಷ್ಣು ಅವರ 61ನೇ ಹುಟ್ಟುಹಬ್ಬದ ದಿನದಂದೇ ಅಭಿಮಾನಿಗಳು ವಿಷ್ಣು ಪ್ರತಿಮೆ ಅನಾವರಣ ಮಾಡುವ ಉದ್ದೇಶ ಹೊಂದಿದ್ರು. ಒಂದು ಕಡೆ ವಿಷ್ಣು ಹುಟ್ಟುಹಬ್ಬದ ಸಂಭ್ರಮವಾದರೆ ಇನ್ನೊಂದು ಕಡೆ ವಿಷ್ಣು ಪ್ರತಿಮೆ ಅನಾವರಣ ಆಗಲಿಲ್ಲ ಅನ್ನೋ ಬೇಸರ ಅಭಿಮಾನಿಗಳಲ್ಲಿತ್ತು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪುತ್ಥಳಿಗೆ ಯಾಕೆ ಮೀನಾಮೇಷ? ಇದೇ ವಿಷಯವನ್ನ ಅಭಿಮಾನಿಗಳು ಪ್ರಶ್ನಿಸ್ತಾ ಇದ್ದಾರೆ. ಒಂದು ಸರ್ಕಾರದ ನಿಧಾನಗತಿಯ ಕಾಮಗಾರಿ ಒಂದು ಕಡೆ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪುತ್ಥಳಿಯನ್ನ ವಾಣಿಜ್ಯ ಮಂಡಳಿ ಹತ್ರ ನಿಲ್ಲಿಸೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ಈ ಎರಡೂ ಪ್ರಶ್ನೆಗಳು ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಷ್ಣು ಸೇನಾ ಸಮಿತಿಯಿಂದ ಮಂಜುನಾಥ್ ವರ್ಧನ್ ಹಾಗೆ ಅಶೋಕ್ ವರ್ಧನ್ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮಂಜುನಾಥ್ ಅವರೇ, ಮೊದಲಿಗೆ ಹೇಳಬೇಕಂದ್ರೆ ವಿಷ್ಣು ವರ್ಧನ್ ಅವರ ಯಾವ ರೀತಿಯ ಆ್ಯಕ್ಟಿಂಗ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಅವರಲ್ಲಿ ಏನು ಗುಣ ನಿಮಗೆ ಇಷ್ಟ ಆಗಿದ್ದು? ನಮಗೆ ಅವರಲ್ಲಿ ಗುಣ ಅಂದರೆ ಎಲ್ಲದರಲ್ಲಿ ಒಂದು ಲೇಡೀಸ್ ತೊಗೊಂಡ್ರೂ ಹಿಡಿದಿರ್ತದೆ, ಆಕ್ಷನ್ ಎಲ್ಲ ಥರದ ನಮಗೆ ಓಕೆ. ಅದರಲ್ಲಿ ಏನಂದರೆ ವಿಷ್ಣು ಅಣ್ಣನವ್ರನ್ನ ಅಂದರೆ ಒಂದು ನೀತಿ ನಿಯಮ ಎಲ್ಲ ಇದೆ. ಅವರು ಏನಂದರೆ ಒಂದು ಇಡೀ ಹೆಣ್ಣು ಮಕ್ಕಳಿಗೆ ಕೈ ಎತ್ತಿ ಮುಗಿಯುವಂತ ನಮ್ಗೆ ಹೇಳ್ಕೊಡ್ತಾರೆ, ಯಾವುದು ಕೆಟ್ಟ ಭಾವನೆಯಲ್ಲಿ ಹೇಳಲ್ಲ. ಆ ಥರದಿಂದ ನಮ್ಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ನಾವು ಎಷ್ಟೇ ಖರ್ಚು ಮಾಡಿದ್ವಿ ಮಾಡಬೇಡ ಅಂತ ಹೇಳ್ತೀರಾ ಹೊರತು ಯಾಕೆ ಮಾಡ್ತೀರಾ, ಆರ ಹಾಕ್ಬೇಡಿ ಅದೆಲ್ಲ ಹಾಕ್ಬೇಡ ಯಾವುದು ನಮ್ಗೆ ಹೇಳಲ್ಲ, ಒಳ್ಳೆ ರೀತಿ. ಆದ್ದರಿಂದ ನಮ್ಗೆ ಅವ್ರ ನೋಡೇ ತುಂಬ ಇಷ್ಟ. ಓಕೆ ಅಶೋಕ್, ನೀವೇನು ಹೇಳ್ತೀರಾ? ಅವರ ನಟನೆ ಬಗ್ಗೆ ಸಾಕಷ್ಟು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ನಟನೆ ಬಗ್ಗೆ ಏನು ಹೇಳ್ತೀರಾ? ಅವ್ರ ನಟನೆ ನಾವು ಅವ್ರ ನಟನೆ ಕನ್ಸು ಮನ್ಸಲ್ಲೂ ನೆನ್ಸ್ಕೊಡಲ್ಲ. ಅವ್ರ ಚಿತ್ರ ಬರುತ್ತೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗಿರುತ್ತೆ. ಅವ್ರು ಒಂದೊಂದು ಆಕ್ಟಿಂಗ್, ಒಂದೊಂದು ಹೆಣ್ಣು ಮಕ್ಕಳು ಅದು ಒಂದು ಡೈಲಾಗ್ ಕೊಡಿತಾರೆ, ಯಾವುದೇ ಆಗಲಿ ಇನ್ನೊಬ್ರ ತಾವಿಂದ ಈಸ್ಕೊಂಬಾರ್ದು,
ಕೊಡಬೇಕು, ದಾನ ಮಾಡಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು. ಅದನ್ನೇ ಒಂದೊಂದು ಚಿತ್ರದಲ್ಲೂ ಅವರು ಹೇಳ್ಕೊಟ್ಟವ್ರೆ. ನಾವು ಅಭಿಮಾನಿಗಳು ಅದೇ ಥರನೇ ನಡೀಬೇಕು ಅಂತ ನ್ಯಾಯ ನೀತಿಯಲ್ಲೇ ಎಲ್ಲದಕ್ಕೂ ಸಹಕರಿಸ್ತೀವಿ. ಅದಕ್ಕೆ ಅವರ ಚಿತ್ರ ಅಂದರೆ ನಮಗೆ ಪಂಚಪ್ರಾಣ. ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಡೈಲಾಗ್ ಚೆನ್ನಾಗಿರುತ್ತೆ. ಪ್ರತಿಯೊಂದು ಅವ್ರದ್ದು ನೋಡ್ತಾ ಇದ್ರೆ ನಾವು ಮೈ ಮರ್ತೋಯ್ತೀವಿ. ಅಂತ ಒಬ್ಬರು ನಟರು ತುಂಬ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ನಾವು ತುಂಬ ಹೆಮ್ಮೆ ಪಡಬೇಕು ಅಂತ ನಟ ಸಿಕ್ಕಿರೋದಕ್ಕೆ. ಓಕೆ ಮಂಜುನಾಥ್ ಅವರೇ, ಈಗ ನಿನ್ನೆ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ರಿ 61ನೇ ಹುಟ್ಟು ಹಬ್ಬವನ್ನ. ಈ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಕಾಮಗಾರಿ ಬಗ್ಗೆ ಏನು ಹೇಳ್ತೀರಾ? ಸಾಕಷ್ಟು ವಿಳಂಬ ಆಗ್ತಾ ಇದೆ, ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ಇದ್ರ ಬಗ್ಗೆ ವ್ಯಕ್ತ ಆಯಿತು. ಏನು ಹೇಳ್ತೀರಾ? ಗೌರ್ಮೆಂಟ್ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡುತ್ತೆ? ಇದೇ ಆಗಿರಬಹುದು ಅಥವಾ ರಾಜ್ಕುಮಾರ್ ಅವರ ಸ್ಮಾರಕ ನಿರ್ಮಾಣ ಆಗಿರಬಹುದು, ಎರಡರಲ್ಲೂ ಕೂಡ ಸಾಕಷ್ಟು ವಿಳಂಬ ನೀತಿ ಅನುಸರಿಸ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಈಗೇನು ಹೇಳೋದ್ರೆ ಸರ್ಕಾರನೇ ಇದಕ್ಕೆ ಸ್ಪಂದಿಸಬೇಕು. ಇದು ಅಭಿಮಾನಿಗಳ ಆಕ್ರೋಶ ಅಂತ ಏನಿಲ್ಲ, ಇದು ಸರ್ಕಾರದಿಂದ ಮಾಡಿರೋದಕ್ಕೆ ಇದು ಅಭಿಮಾನಿ ಸ್ಟುಡಿಯೋದವರು ಕೇಸ್ ಹಾಕಿಬಿಟ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ಇಲ್ದಿರೋ ಕೇಸ್ ಇವಾಗಲೇ ಹಾಕ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗ್ಬಿಟ್ಟಿದೆ. 10 ಎಕರೆ ಕೇಸ್ ಇದು ಕೋರ್ಟಲ್ಲಿ ಇರೋದ್ರಿಂದ ಸರ್ಕಾರ ಏನು ಮಾಡೋಕ್ಕಾಗ್ತಲ್ಲ. ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದು ಎಲ್ಲದಕ್ಕಿಂತ ಹೆಚ್ಚು ಸರ್ಕಾರ ಗಮನ ತೆಗೆದು ಮಾಡುವಂಥ ಕೆಲಸ, ಇದು ನಮ್ಮ ಕೈಲಾಗಲ್ಲ. ಇದು ಸಂಘನ ಟೆಸ್ಟ್ ನಮ್ಮ ರಿಜಿಸ್ಟರ್ ಆಗಿದ್ರೆ ಎಲ್ಲ ಅಭಿಮಾನಿಗಳು ದುಡ್ಡು ಹಾಕಿ ನಾವೇ ಮಾಡ್ಬಿಡ್ಬೋದು. ಇದು ಕೋರ್ಟಲ್ಲಿ ಇರೋದ್ರಿಂದ ಸರ್ಕಾರನೇ ಇದು ಆದ್ಯತೆ ತಗೊಂಡು ಮಾಡೋಂಥ ವಿಷಯ ಇದು. ಓಕೆ, ಇನ್ನೊಂದೇನಂದ್ರೆ ವಾಣಿಜ್ಯ ಮಂಡಳಿ ಹತ್ರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ವಾಣಿಜ್ಯ ಮಂಡಳಿಯಿಂದ ಬರಲಿಲ್ಲ. ಇದಕ್ಕೇನು ಹೇಳ್ತೀರಾ? ನಮ್ಗೆ ಅದೇ ದುಃಖ ಆಗಿರೋದು. 1 ವರ್ಷದ ಬ್ಯಾಕ್ ಹೋಗಿದ್ದ ತಕ್ಷಣ ಎಲ್ಲ ಮಾತಾಡಿ ಸ್ಥಳ ಎಲ್ಲ ತೋರಿಸಿದ್ರು ನಮ್ಗೆ, ಇಲ್ಲಿ ಮಾಡ್ಕೊಳ್ಳಿ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ಎಲ್ಲ ವಾಣಿಜ್ಯ ಮಂಡಳಿ ಹತ್ರ ಹೇಳಿದ್ರ ಅವರು? ವಾಣಿಜ್ಯ ಮಂಡಳಿಯಲ್ಲಿ ಅವರು ಬಸಂತ್ ಕುಮಾರ್ ಪಾಟೀಲ್ ಅವರು ಕರೆದು ಇಲ್ಲೇ ಮಾಡಿ ಅಂತ ಹೇಳಿದ್ರು. ಅದು ಇದು ಲೆಟ್ರು ಕೊಟ್ಟಿದ್ರು. ನಾವೆಲ್ಲ ಮಾಡಿ ರೆಡಿ ಆದ್ಮೇಲೆ ತಿರ್ಗಾ ಮತ್ತೆ ಸೆಪ್ಟೆಂಬರ್ 18ಕ್ಕೆ ಓಪನ್ ಮಾಡ್ಬೇಕು ನಾವು ಅಂತ ಇದ್ದಿದ್ದು. ಅಲ್ಲೋಗಿ ಕೇಳ್ಕೊಂಡು ನಾವು ಈ ತರ ಮಾಡ್ತಾ ಇದೀವಿ, ಜಾಗ ಕೊಡಿ ಅಂದಿದ ತಕ್ಷಣ ಅವಾಗ ಅವರು ಇಲ್ಲಿ ಸ್ಥಳ ಇಲ್ಲ, ಬೇರೆ ಕಡೆ ಸ್ಥಳ ಇದೆ, ಅಲ್ಲಿ ಮಾಡ್ತೀವಿ ಹಂಗೆ ಹೀಗೆ ಅಂದ್ರು. ಇಲ್ಲಿ ಅಭಿಮಾನಿಗಳೆಲ್ಲ ದುಡ್ಡು ಹಾಕಿ ನಾವು ಅದಕ್ಕೆ ಅಂತ ಮಾಡ್ಬಿಟ್ಟಿದೀವಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅಶೋಕ್ ವರ್ಧನ್ ಹೇಳೋ ಪ್ರಕಾರ ಈಗಾಗಲೇ ವಾಣಿಜ್ಯ ಮಂಡಳಿ ಒಪ್ಪಿಗೆ ಕೊಟ್ಟಿತ್ತು, ಆದರೆ ಈಗ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನಾನಿಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು